ಕ್ಕೆ ಬಂದ ನಂತರದಲ್ಲಿ ಬಡವರಿಗೆ, ದಲಿತರಿಗೆ, ರೈತರಿಗೆ ದೊಡ್ಡ ಮೋಸವನ್ನ ಮಾಡಿರುವ ಸರ್ಕಾರ ಇತಿಹಾಸದಲ್ಲಿ ಯಾವುದಾದ್ರೂ ಇದ್ರೆ ಅದು ಈ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕದ ಸರ್ಕಾರ. ಬಹಳಷ್ಟು ವರ್ಷದಿಂದ ಏನು ಗುಡಿಸಲು ವಾಸಿಗಳಿಗೆ ಮನೆಯನ್ನ ಹಂಚಿಕೆ ಮಾಡುವಂತಹ ಸರ್ಕಾರದ ಮಂಡಿಸಿರುವಂತಹ 3 ಬಜೆಟ್ನಲ್ಲಿ ವಸತಿ ಯೋಜನೆಗೆ ಒಂದೇ ರೂಪಾಯಿ ಅನುದಾನ ಇಟ್ಟಿಲ್ಲ. ಹಾಗಾಗಿ ಸಪ್ಲಿಮೆಂಟರಿ ಬಜೆಟ್ ಅನ್ನ ತೆಗೆದುಕೊಂಡು ಯಾರು 10,000 ರೂಪಾಯಿ ಒಂದು ಮನೆಗೆ ಲಂಚವನ್ನ ಕೊಡ್ತಾರೆ ಅವರಿಗೆ ಮಾತ್ರ ಮನೆಯನ್ನ ಈ ಸರ್ಕಾರ ಮಂಜೂರು ಮಾಡ್ತಾ ಇದೆ. ನಿಗಮದಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರವನ್ನ ಬಿ.ಆರ್. ಪಾಟೀಲ್ ಅವರು ಏನು ಬಹಿರಂಗಪಡಿಸಿದ್ದಾರೆ, ಸನ್ಮಾನ್ಯ ಬಿ.ಆರ್. ಪಾಟೀಲ್ ಅವರು ಮಾಡಿರುವಂತಹ ಆರೋಪ 100ಕ್ಕೆ 1000 ಪಟ್ಟು ಸತ್ಯ. ಎಲ್ಲ ಒಂದೊಂದು ಮನೆಗೆ 10,000 ರೂಪಾಯಿ ಲಂಚವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಮಾತ್ರ ಮನೆಯನ್ನ ರಾಜೀವ್ ಗಾಂಧಿ ನಿಗಮದಿಂದ ಆದೇಶ ಆಗಿ ಮಂಜೂರಾತಿ ಆಗ್ತಾ ಇದೆ. ಕುರ್ಚಿ ಮತಕ್ಷೇತ್ರ ಮತ್ತೆ ರಾಯಬಾಗ ಮತಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ಏಜೆಂಟರು ಹಣವನ್ನ ವಸೂಲಿ ಮಾಡುವಂತದ್ದನ್ನ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ದುಡ್ಡು ಕೊಟ್ಟು ಮಂಜೂರು ಮಾಡಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಬಡವರ ಕಡೆ ಹಣವನ್ನ ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಇಲ್ಲಿ 20,000 ಕೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. 10,000 ರೂಪಾಯಿ ಜಮೀರ್ ಅಹ್ಮದ್ಗೆ, 10,000 ರೂಪಾಯಿ ಇಲ್ಲಿಯ ಏಜೆಂಟ್ಗೆ ಅಂತ ಹೇಳಿ ಇಟ್ಕೊಂಡಿರ್ಬೇಕು ಅವರು ಲೆಕ್ಕವನ್ನ. ಎರಡನೇದಾಗಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದೆ ಅಂದ್ರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ರಾಯಬಾಗ ತಾಲೂಕಿಗೆ 2 ಮತಕ್ಷೇತ್ರ ಸೇರಿ ರಾಯಬಾಗ ತಾಲೂಕಿಗೆ 14,000 ಮನೆಗಳು ಮಂಜೂರಾಗಿದ್ದಾವೆ ಅಂತ ಮಾಹಿತಿ ಇದೆ. ಆ ಮನೆಯದು ಅಧಿಕಾರಿಗಳ ಜವಾಬ್ದಾರಿ ಕೇವಲ GPS ಮಾಡೋದಷ್ಟೇ. GPS ಮಾಡಿ ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕು. ಆದರೆ ಈ ಅಧಿಕಾರಿಗಳು GPS ಮಾಡೋದಕ್ಕೆ ಯಾರು 5,000 10,000 ಕೊಡ್ತಾರೆ ಅವರ ಮನೆಗಳು ಮಾತ್ರ GPS ಆಗಿ ಅಪ್ಲೋಡ್ ಆಗಿದ್ದಾವೆ. 18ನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ರಿಂದ ಸಾವಿರಾರು ಕುಟುಂಬಗಳು, ಬಡ ಕುಟುಂಬಗಳು ಈ ಸರ್ಕಾರಕ್ಕೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಆಗದೆ ಅವರು ಮನೆಯಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ಈ ಸರ್ಕಾರಕ್ಕೆ ನಾನು ಇನ್ನೊಂದು ಮನವಿ ಮಾಡ್ತಾನೆ. ನೀವು ರಾಜೀವ್ ಗಾಂಧಿ ನಿಗಮದಲ್ಲಿ 10,000 ತಗೊಳ್ತಾ ಇದ್ದೀರಿ, ಇಲ್ಲಿ ಏಜೆಂಟ್ರು 20,000 ಕೇಳ್ತಾ ಇದ್ದಾರೆ. ಒಂದು ರೇಟ್ ಚಾರ್ಟ್ ಆದ್ರೂ ಹಾಕ್ಬಿಡಿಯಪ್ಪ. ನಮ್ಮ ತಾಳಿಯನ್ನ ಮಾರಾಟ ಮಾಡಾದ್ರೂ ಅದನ್ನ ತಂದು ಮುಟ್ಟಿಸ್ತೇವೆ ನಿಮಗೆ. ನಿಮ್ಮ ಹೆಣದ ಮೇಲೆ ಬಡವರ ದುಡ್ಡೇ ಬೇಕು ಅನ್ನೋದಾದ್ರೆ ಚಾರ್ಟ್ ಹಾಕೊಂಡು ಬಿಡಿ. ಹಾಗಾಗಿ ಈ ತಾಲೂಕಲ್ಲಿ ಬಡವರಿಗೆ ಇಷ್ಟು ಅನ್ಯಾಯ ಆಗಲಿಕ್ಕೆ ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ನೇರವಾದಂತಹ ಕಾರಣ ಆಗಿದೆ. ಜಮೀರ್ ಅಹ್ಮದ್ ಅವರು ಮಾನ ಮರ್ಯಾದೆ ಅನ್ನುವಂಥದ್ದು ಅವರಲ್ಲಿ ಕಿಂಚಿತ್ತಿದ್ದರೆ ರಾಜೀನಾಮೆಯನ್ನ ಕೊಟ್ಟು ಈ ತನಿಖೆಯನ್ನ ಎದುರಿಸಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂತಹ ದೊಡ್ಡ ಆರೋಪ, ಬಡವರಿಂದ ಹಣ ಕೇಳುವಂತಹ ಆರೋಪಕ್ಕೆ ಗುರಿಯಾಗಿದ್ದಕ್ಕೆ ನಿಮಗೆ ಸಮಾಜವಾದಿ ಚಿಂತನೆಯ ಮೇಲೆ ಬಂದವರು ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ. ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಕನಿಷ್ಠ ಸಮಾಜದ ಮುಂದೆ ಮುಖ ತೋರಿಸ್ಕೊಳ್ಳೋ ಕಾರಣಕ್ಕಾಗಾದ್ರು ಜಮೀರ್ ಅಹ್ಮದ್ ಅನ್ನ ಉಚ್ಚಾಟನೆ ಮಾಡಿ ತಾವು ನಾನು ಬಡವರ ಪರವಾಗಿ ಇದ್ದೇನೆ ಅಂತ ಹೇಳಿ ತೋರಿಸ್ಕೋಬೇಕು ಅಂತ ಹೇಳಿ ಅವರನ್ನ ಒತ್ತಾಯ ಮಾಡ್ತಾರೆ.